ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಂತರ ಮಗಳನ್ನೂ ಕೂಡ ಕರೆದುಕೊಂಡು ಹೋಗಲಾಯಿತು. ಫಿಂಗರ್ ಪ್ರಿಂಟ್ ಪಡೆಯುವಂತ ಸಂದರ್ಭದಲ್ಲೂ ಕೂಡ ಕೃತಿಯ ಕಿರಿಕಿರಿ. ಫಿಂಗರ್ ಪ್ರಿಂಟ್ ಪಡೀಲಿಕ್ಕೆ ಬಂದಂತ ಟೀಮ್ ನಾನು ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ ಈಕೆ ಹಠ ಹಿಡಿದ್ಲು. ACP ನೇತೃತ್ವದ ಟೀಮ್ ಬಂತು. ಇದೆಲ್ಲವನ್ನೂ ಕೂಡ ವಿಡಿಯೋ ರೆಕಾರ್ಡ್ ಮಾಡಿದೆ ಪೊಲೀಸ್ ಟೀಮ್. ಎಲ್ಲ ವಿವರಗಳನ್ನು ಕೂಡ, ಯಾಕಂದ್ರೆ ಇದು ಸಾಮಾನ್ಯ ಮರ್ಡರ್ ಅಲ್ಲ, ಇದು ರಾಜ್ಯದ ಪೊಲೀಸ್ ಮಹಾನಿರ್ದೇಶಕ ಅಂದ್ರೆ ಏನು, ರಾಜ್ಯದ ರಕ್ಷಕನ ರೀತಿಯಲ್ಲಿ ಇಡೀ ಪೊಲೀಸ್ ವ್ಯವಸ್ಥೆ ಆತನ ಕೈಯಲ್ಲಿರುತ್ತೆ. ಇಡೀ ಪೊಲೀಸ್ ವ್ಯವಸ್ಥೆ. ಬರೀ ನಮ್ಮ ಪ್ರತಿನಿಧಿ ಜಗದೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಿದ್ದಾರೆ. ಜಗದೀಶ, ಭಾಳ ಗಮನಿಸಬೇಕಾದಂಥ ಸಂಗತಿ, ಬೆಳಗ್ಗಿನಿಂದ ಇಲ್ಲಿ ತನಕ ಆಗಿರುವಂಥ ಬೆಳವಣಿಗೆಗಳನ್ನು ತಾವು ಭಾಳ ಹತ್ತಿರದಿಂದ ಗಮನಿಸ್ತಾ ಇದ್ದೀರಿ. ನೀವೆಲ್ಲಿದ್ದೀರಿ ಈಗ? ಈಗಿನ ಲೇಟೆಸ್ಟ್ ಡೀಟೇಲ್ಸ್ ಏನು ಜಗದೀಶ್? ಖಂಡಿತ ರಂಗನಾಥ್, ಸದ್ಯಕ್ಕೆ ನಾನು HSR ಲೇಔಟ್ ಪೊಲೀಸ್ ಠಾಣಾ ಮುಂದೆ ಇದ್ದೇನೆ. ನಿರಂತರವಾಗಿ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಮಾಹಿತಿಗಳಾಗಿರ್ಬೋದು, ಜೊತೆಗೆ ಆರೋಪಿಗಳ ಸಂಬಂಧವಾಗಿ ಸಾಕ್ಷ್ಯಗಳನ್ನು ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಏನು ಬೆಳಗ್ಗೆ ಪೋಸ್ಟ್ ಮಾರ್ಟಮ್ ಓಂ ಪ್ರಕಾಶ್ ಅವ್ರದ್ದು ಹಾಸ್ಪಿಟಲ್ ನಡೀತಾ ಇತ್ತು. ಸೊ ಅಲ್ಲಿವರೆಗೂ ಕೂಡ ಹಿರಿಯ ಅಧಿಕಾರಿಗಳು ಅಲ್ಲಿದ್ರು. ಯಾವಾಗ ಅದು ಕಂಪ್ಲೀಟ್ ಆಗುತ್ತೆ, ಅದಾದ ಬಳಿಕವಾಗಿ ಇಲ್ಲಿ ಒಂದಷ್ಟು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಏನು ಓಂ ಪ್ರಕಾಶ್ ಅವರ ಪತ್ನಿ ಆಗಿರ್ಬೋದು, ಜೊತೆಗೆ ಅವರ ಮಗಳಾಗಿರ್ಬೋದು, ಅವರಿಬ್ಬರನ್ನ ಕೂಡ ವಿಚಾರಣೆ ಮಾಡುವಂತಹ ನಿಟ್ಟಲ್ಲಿ ಈಗ ಇಲ್ಲಿಗೆ ಬಂದಿರುವಂತದ್ದು. ಮತ್ತೊಂದು ಕಡೆ ನಿನ್ನೆ ಘಟನಾ ಸ್ಥಳ ಏನಿತ್ತು ಅಲ್ಲಿ FSL ತಜ್ಞರು ಕೂಡ ಏನು ಒಂದು ಫಿಂಗರ್ ಪ್ರಿಂಟ್ಗಳಾಗಿರ್ಬೋದು, ಅಲ್ಲಿನ ಒಂದಷ್ಟು ಮಾಹಿತಿಗಳನ್ನ ಸಂಗ್ರಹ ಮಾಡಲಾಗಿತ್ತು. ಇನ್ನು ಆ ತನಿಖಾ ಹಂತದ ಮುಂದುವರೆದ ಭಾಗವಾಗಿ ಇವತ್ತು ಏನು ಠಾಣೆಯಲ್ಲಿ ಇರುವಂತಹ ಓಂ ಪ್ರಕಾಶ್ ಅವರ ಪತ್ನಿ ಆಗಿರ್ಬೋದು, ಜೊತೆಗೆ ಅವರ ಮಗಳಾಗಿರ್ಬೋದು, ಅವರಿಬ್ಬರದ್ದು ಕೂಡ ಒಂದು ಫಿಂಗರ್ ಪ್ರಿಂಟ್ಗಳನ್ನ ಪಡೆದುಕೊಂಡು ಹೋಗ್ಲಿಕ್ಕೆ ಅಂತೇಳಿ ಬಂದಿದ್ರು. ಸಹಜವಾಗಿ ಈ ಸಂದರ್ಭದಲ್ಲೂ ಕೂಡ ಕೃತಿ ಎಲ್ಲೋ ಒಂದು ಕಡೆ ಫಿಂಗರ್ ಪ್ರಿಂಟ್ ಅನ್ನ ನೀಡಲಿಕ್ಕೆ ನಕಾರ ಮಾಡಿದ್ರು ಅನ್ನುವಂಥದ್ದು ಈಗಾಗಲೇ ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿರುವಂಥದ್ದು. ಕೊನೆಗೆ ಏನು ಈ ಪ್ರಕರಣದ ತನಿಖಾ ಮುಖ್ಯಸ್ಥರಾಗಿರುವಂತಹ ಆಡುಗುಡಿಯ ACP ವಾಸು ಅವರೇ ಬರಬೇಕಾಯಿತು. ಅದಾದ ಬಳಿಕವಾಗಿ ಈಗ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನೊಂದು ಫಿಂಗರ್ ಪ್ರಿಂಟ್ ಪಡೆಯುವಂಥ ಒಂದು ಪ್ರಕ್ರಿಯೆ ಆಗಿರ್ಬೋದು, ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈವರೆಗೂ ಕೂಡ ಏನು ಪ್ರಾಥಮಿಕ ಮಾಹಿತಿಗಳನ್ನು ಪಡೆಯಲಾಗಿತ್ತು ಅವೆಲ್ಲವನ್ನು ಕೂಡ ಈಗ ಅಸಲಿ ವಿಚಾರಣೆಯ ಮುಖಾಂತರವಾಗಿ ಹೇಳಿಕೆ ದಾಖಲಿಸುವಂಥ ಒಂದು ಪ್ರಕ್ರಿಯೆಗೆ ಮುಂದಾಗಿದ್ದಾರೆ. ಇನ್ನು ಇವೆಲ್ಲವನ್ನು ಕೂಡ ವಿಡಿಯೋ ಚಿತ್ರೀಕರಣ ಮಾಡುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ತೊಡಗಿಕೊಂಡಿದ್ದಾರೆ. ರಂಗನಾಥ್.